ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ದೆವ್ವು ರಾತ್ರಿ ಆದರೆ ಸಾಕು ಎಲ್ಲರ ಮನೆಗೆ ಬಂದು ನಗುತ್ತಾ ನಗುತ್ತಾ ಕೇಳುತ್ತಿತ್ತು, ನನ್ನ ಆಹಾರ ಯಾರಾದರೂ ಆಗುವಿರೇ ಎಂದು. ಅಲ್ಲಿ ಯಾರಾದರೂ ನಾಳೆ ಬಾ ಎಂದು ಬರೆದರೆ ಅವರು ನಾಳೆ ಬರುತ್ತೇನೆ ಎಂದು ಹೇಳಿ ಹೋಗುತ್ತಿತ್ತು. ಆದರೆ ಅಂದು ರಾತ್ರಿ ಒಬ್ಬ ಮನೆಯಲ್ಲಿ ನಾಳೆ ಬಾ ಎಂದು ಬರೆದಿರದ ಕಾರಣ ಅವನು ಬಾಗಿಲ ತಟ್ಟಿದ ಕೂಡಲೇ ಬಾಗಿಲನ್ನು ತೆಗೆದನು. ಅಯ್ಯೋ ಅಯ್ಯೋ ಅಯ್ಯೋ, ನಾನು ನಾಳೆ ಬಾ ಎಂದು ಬರೆದಿಲ್ಲವೇ? ನನ್ನನ್ನು ಕ್ಷಮಿಸು, ನನ್ನನ್ನು ತೆಗೆದುಕೊಂಡು ಹೋಗಬೇಡ. ನಾನು ನಿನಗೆ ಬೇಕಾದರೆ ನಾಳೆ ಬಾ ಎಂದು ಬರೆಯುತ್ತೇನೆ ಈಗ. ಹ ಹ ಹ ಹ ಹ ಹ. ಅದು ಹೀಗೆ ಆಗುತ್ತದೆ. ನನಗೆ ನೀನು ಬೇಕು, ನಾನು ನಿನ್ನನ್ನು ಕಳೆದುಕೊಳ್ಳುವೆ. ಅಯ್ಯೋ ಅಯ್ಯೋ, ಕಾಪಾಡಿ, ಯಾರಾದರೂ ಕಾಪಾಡಿ, ನನ್ನನ್ನು ಕಾಪಾಡಿ, ನನ್ನನ್ನು ಈ ದೆವ್ವದಿಂದ ಕಾಪಾಡಿ, ಎಲ್ಲಾದರೂ ಕಾಪಾಡಿ, ಪ್ಲೀಸ್ ಕಾಪಾಡಿ. ಅಯ್ಯೋ, ಇದು ನನ್ನನ್ನು ತಿಂದೇ ಬಿಡುತ್ತದೆ, ನಾನು ಸತ್ತೇ ಬಿಡುತ್ತೇನೆ. ಊರಲ್ಲಿ ಯಾರೂ ಇಲ್ಲವೇ ನನ್ನನ್ನು ಕಾಪಾಡಲು? ಯಾ ಕರ್ಮವೇ ದೇವರೇ, ನನ್ನನ್ನು ಕಾಪಾಡು, ಈ ದೆವ್ವದಿಂದ ನನ್ನನ್ನು ಮುಕ್ತಿ ಕೊಡು. ಕಾಪಾಡಿ ಕಾಪಾಡಿ, ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ, ನಿಮ್ಮನ್ನು ಕೈ ಮುಗಿಯುತ್ತೇನೆ, ಯಾರೂ ಇಲ್ಲವೇ? ಕಾಪಾಡಿ ಕಾಪಾಡಿ ಕಾಪಾಡಿ. ಸರಿತಾ, ಸರಿತಾ, ಏನ್ ಮಾಡಾಕತ್ತಿ? ಲಗು ಲಗುನ ಪಾತ್ರೆ ತಿಕ್ಕೊಂಡ್ ಬಾ, ಸಂಜೆ ಆಗಿ ಬಂತು, ಮತ್ತೆ ದೇವ್ ಬರು ಹೊತ್ತಾತ. ಹಾ ಸರಿ ಅತ್ತ, ಇನ್ನೇನು ಬಾಳತ್ತಿಲ್ಲ, ಸ್ವಲ್ಪ ಅದಾವು, ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ನೀವು ಹೋಗಿರ್ರಿ. ಹಾ ಬರ್ತೀನಿ ನಾನೇ, ಇನ್ನೇನು. ಅಲ್ಲ ಕಣೆ, ಗೊತ್ತಾಯ್ತಾ ನಿಂಗೆ? ಅದೇನೋ ಪಕ್ಕದ ಮನೇಲಿ ಒಬ್ಬ ಬಂದಿದ್ನಲ್ಲ, ಅವನ್ನ ದೆವ್ವ ಎತ್ತುಕೊಂಡೋಗೈತೆ ಅಂತ ನೋಡಿ ನಿನ್ನೆ. ಹೌದು, ಎಲ್ಲ ಹಳ್ಳಿ ಜನ ಮಾತಾಡ್ಕೊಂತ ಇದ್ರು. ನಿನ್ನೆ ಅವ ಬಂದಾಗ ಎಲ್ಲ ಹಳ್ಳಿ ಜನ ಸೇರಿ ಅವಂಗ ಮಾತು ಬುದ್ಧಿವಾದ ಹೇಳಿದ್ರು, ನಾಳೆ ಬಾ ಎಂದು ಬರಿ ಅಂತ. ಅವ ನನಗೆ ದೆವ್ಗಳ ಮೇಲೆ ನಂಬಿಕೆ ಇಲ್ಲ, ನೀವಿನ್ನೂ ಯಾವ ಜಗತ್ನಾಗಿದ್ದೀರಿ, ನಾನು ಸೈಂಟಿಸ್ಟು, ಹಂಗೆ ಹಿಂಗೆ ಅಂತ ಡೈಲಾಗ್ ಹೊಡೆದ. ಅದಕ್ಕೆ ಎಲ್ಲರೂ ಸುಮ್ಮನೆ ಹೋದರು. ಮತ್ತು ಇವತ್ತು ಬಂದು ಕರ್ಕೊಂಡು ಹೋಗಿದೆ. ಆಗಲಿ ಬಿಡು, ಇಂಥವ್ರು ಹಿಂಗೆ ಆಗಬೇಕು. ದೇವ್ರ ದಯೆ ನಮ್ಮ ಮೇಲಿದೆ. ನಾನು ನಾಳೆ ಬಾ ಅಂತ ಬರೆದಿದ್ದೀನಿ. ಅವ್ರ ಮಗ ಈಗ ಮನೆಗೆ ಬರುವ ಸಮಯ. ಅಮ್ಮ ಸರಿತಾ ಇನ್ನು ಕೆಲಸನೇ ಮಾಡ್ತಿದೆ, ಸಂಜೆ ಹೊತ್ತಾಗ್ತಾ ಇದೆ, ಒಳಗಡೆ ಬಾ ಅಂತ ಕರಿಬೇಕು ತಾನೆ ಅವಳಿಗೆ. ಅವಳ ಕೆಲಸ ಇನ್ನೂ ಮುಗ್ದಿಲ್ಲ. ಕೆಲಸ ಮುಗಿದ್ರೆ ಒಳಗಡೆ ಬರ್ತಾಳೆ. ಅವಳೇನು ದೆವ್ವ ಎತ್ತುಕೊಂಡು ಹೋಗಲ್ಲ. ನೀವು ಹೋಗಿ ಕೋಣೆಯಲ್ಲಿರು, ಬರ್ತಾಳೆ ಅವಳೆಲ್ಲ. ನಿಮ್ಗೆ ಏನು ಹೇಳಿದ್ರು ಅರ್ಥ ಆಗಲ್ಲ, ನಾನೇ ಕರ್ಕೊಂಡು ಬರ್ತೀನಿ ಅವಳನ್ನ. ಸರಿತಾ, ಸರಿತಾ, ಏನು ನೀನು ಇನ್ನೂ ಕುಂತಿಯಲ್ಲ ಹೊರಗೆ ಕತ್ಲದಾಗ? ನಿನಗೆ ಗೊತ್ತೈತಲ್ಲ ದೆವ್ ಬರುವ ಹೊತ್ತಾಗೈತೆ ಅಂತ ಹೇಳಿ. ನಡಿ ಒಳಗೆ ನಡಿ. ಇಲ್ಲ ರೀ, ಕೆಲಸ ಭಾಳ ಐತಿ. ಕೆಲಸ ಮುಗಿಸ್ಕೊಂಡು ಒಳಗೆ ಬರ್ಲಿಕ್ಕೆ ಸುಮ್ಮನೆ ಹತ್ತಿ ಬೈಕು ಅಂತ ನಿಂದಿರ್ತಾರ. ಇಲ್ಲ, ನಾ ಮುಗಿಸಿ ಬರ್ತೀನಿ, ನೀವು ಹೋಗಿರಿ ಒಳಗೆ. ಸರಿತಾ, ಉಳ್ಕೆದ್ದೆಲ್ಲ ಆಮೇಲೆ ಮಾಡುವಂತ, ನಾಳಿಗೂ ಮಾಡಕ್ಕೆ ಟೈಮ್ ಇರ್ತೈತಿ. ಈಗ ಕತ್ಲಾಗೈತಿ, ನಡಿ ಒಳಗೆ, ನಾ ಹೇಳಕತ್ತೀನಿ, ನಡಿ. ಈಗ ಸರಿತಾ ಗಂಡನ ಮಾತಿಗೆ ಬೆಲೆ ಕೊಟ್ಟು ಗಂಡನ ಜೊತೆ ಹೋಗುತ್ತಾಳೆ. ನನ್ನ ಸೊಸೆ ಏನು ಒಳಗೆ ಬರಾಕತ್ತಾಳ? ಅಲ್ಲಯ್ಯವ್ವ, ಇನ್ನೇ ಎಷ್ಟೊಂದು ಕೆಲಸ ಬಾಕಿ ಅದಾವು, ನೀ ಏನು ಒಳಗೆ ಬರಾಕತ್ತೀಯಲ್ಲ? ನಾ ಏನು ಹೇಳಿದ್ದೆ ನಿನ್ಗೆ? ಎಲ್ಲ ಮುಗಿಸಿ ಒಳಗೆ ಬಾ ಅಂತ ಹೇಳಿದ್ನಿಲ್ಲ. ಸರಿ, ಉಳಿದಿದ್ದ ಕೆಲಸ ನಾಳೆ ಬೆಳಗ್ಗೆ ಲಗುನ ಎದ್ದು ಎಲ್ಲ ಮುಗಿಸ್ತೀನಿ ರೀ. ಈಗ ಕತ್ಲಾಗತೈತಿ, ಅದು ಅಲ್ಲದೆ ಏನೋ ದೆವ್ವದ ಕಾಟ ಒಂದು ಭಾಳ ಐತಿ ಇಲ್ಲಿ, ಇದೊಂದು ಸ್ವಲ್ಪ ಇರ್ಲಿ ತಗೋರಿ. ಸರಿ, ನಾನಿನ್ನ ಒಳಗೆ ಬಿಡ್ತೀನಿ, ಆದರೆ ನನ್ನೊಂದು ಷರತ್ತು ಐತೆ ನೋಡು. ನನಗೆ ಬಂಗಾರದ ಬಳಿ ಬೇಕು. ನೀನು ನಿಮ್ಮ ಅವ್ವನ್ಗೆ ಹೇಳಿ ಬಂಗಾರದ ಬಳಿ ಮಾಡಿಸ್ಕೊಂಡು ಬರ್ಬೇಕು ನೋಡು. ಅಯ್ಯೋರಿ ಅತ್ತಿ, ನೀವು ಏನು ಹೇಳಾಕತ್ತೀರಿ? ಅಲ್ರಿ, ನೀವು ನಂಗೆ ಬಂಗಾರದ ಬಳಿ ತೊಗೊಂಡು ಬಾ ಅಂದ್ರೆ ನಾ ಎಲ್ಲಿಂದ ತೊಗೊಂಡು ಬರಬೇಕು? ಅದು ಅಲ್ಲ, ನಮ್ಮ ಅವ್ವ ಅಪ್ಪ ನಂಗೆ ಸಾಲ ಮಾಡಿ ಮದುವೆ ಮಾಡಿ ಕಳಿಸ್ಯಾರ. ನೋಡ್ರಿ, ನೀವು ಎಷ್ಟು ಬೇಕಾದ್ರೆ ಕೆಲಸ ಹೇಳ್ರಿ, ನಾ ಮಾಡ್ತೀನಿ. ಆದ್ರೆ ಮಾತ್ರ ನನಗೆ ನಮ್ಮ ಅಪ್ಪ ಅಮ್ಮನ ಕಡೆಯಿಂದ ಏನು ತರೋಕ್ಕಾಗಲ್ಲ ನೋಡ್ರಿ. ಗೊತ್ತಿತ್ತು ಹಿಂಗೆ ಆಗತ್ತಂತೇಳಿ ನಾ ಹೇಳಿದೆ, ಎಷ್ಟು ಬಡ್ಕೊಂಡೆ, ಆ ಭಿಕಾರಿ ಮನೆಯಿಂದ ತರಬೇಡ, ಬಡ್ರ ಮಕ್ಕಳು ಆದರೆ ಏನೂ ಸಿಗಂಗಿಲ್ಲ ಅಂಥೇಳಿ. ನೀವು ಅಪ್ಪ ಅಮ್ಮನಿಂದ ಏನು ಸಿಗುತ್ತೆ? ಏನೂ ಸಿಗಂಗಿಲ್ಲ, ಮಣ್ಣು ಅಷ್ಟೇ. ಆರ್ತಿ ತುಂಬಾ ಕೋಪದಿಂದ ತನ್ನ ಕೋಣೆಗೆ ಹೋಗ್ತಾಳೆ. ಆದರೆ ಸರಿತಾ ನೊಂದು ತನ್ನ ಮನಸ್ಸಲ್ಲೇ ನೋವನ್ನು ನುಂಗ್ತಿರ್ತಾಳೆ. ಮಗಳ, ನಾನು ಕ್ಷಮಿಸ್ಬಿಡುವ. ನಿಮ್ಮ ಅತ್ತಿ ಇಷ್ಟೊಂದು ದುಡ್ಡಿನ ದುರಾಸೆ ಇರುತ್ತಂತ ನನಗೆ ಗೊತ್ತಿದ್ದಿಲ್ಲ. ಮಾಮ, ನೀವು ಯಾಕ್ರಿ ಕ್ಷಮೆ ಕೇಳ್ತೀರಾ? ಅದೇನು ಅತ್ತೆಯವರು ತಮ್ಮ ಆಸೆಗಳನ್ನ ನಮ್ಮ ಮುಂದೆ ಹೇಳ್ಕೊತಾರೆ ಅಷ್ಟೇ. ನೀವು ಯಾಕೆ ಅದಕ್ಕೆಲ್ಲ ಕ್ಷಮೆ ಕೇಳೋದು? ಇರಲಿ ಬಿಡಿ. ಇಲ್ಲಿ ರಮೇಶ್ ತನ್ನ ಹೆಂಡತಿ ಮಾಡ್ತಾ ಇರೋದು ಅತಿ ಆಯಿತು ಅಂತ ಯೋಚನೆ ಮಾಡ್ತಿದ್ದಾನೆ. ಅವಳಿಗೆ ಏನಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಉಪಾಯ ಹುಡುಕ್ತಿದ್ದಾನೆ. ಇಲ್ಲಿ ಸರಿತಾಳ ಮಾವ ತನ್ನ ಹೆಂಡತಿಗೆ ಬುದ್ಧಿ ಕಲಿಸಬೇಕೆಂದು ತಿಳಿದು ನಾಳೆ ಬಾ ದೆವ್ವ ಅಂತ ಬರೆದಿದ್ದ ಬಾಗಿಲನ್ನು ಅಳಕಿಸಿ ಇಂದು ಬಾ ಎಂದು ಬರೆಯುತ್ತಾರೆ. ಸೀದಾ ಒಳಗಡೆ ಬಂದು ಅಡುಕೊಳ್ತಾನ. ಅವನ ಹೆಂಡತಿ ಬಂದು ಬಾಗ್ಲ ತೆಗಿಲಿ, ಆ ದೆವ್ವ ಬಂದು ಅವನ ಹೆಂಡತಿನ ಹಿಡ್ಕೊಂಡು ಹೋಗ್ಲಿ ಅಂತ ಹೇಳಿ.
ನನಗೆ ತುಂಬಾ ಹಸಿವಾಗುತ್ತಿದೆ. ಎಲ್ಲರೂ ನಾಳೆ ಬಾ ಎಂದು ಬರೆದಿದ್ದಾರೆ. ಅಂದರೆ ಅವರು ಇಲ್ಲವೇ ಈ ಮನೆಯಲ್ಲಿ? ನೋಡೋಣ, ನನ್ನ ಹಸಿವನ್ನು ನನ್ನ ದಾಹವನ್ನು ತೀರಿಸಲು ನಾನು ಹುಡುಕಿಕೊಂಡು ಹೋಗುತ್ತೇನೆ. ಆಹಾ, ಯಾರು ನನ್ನ ಆಹಾರವನ್ನು ಇಟ್ಟಿದ್ದಾರೆ ಎಂದು ಬರೆದಿದ್ದಾರೆ. ಹಾಗಾದ್ರೆ ಒಳಗೆ ಹೋಗೋಣವೇ? ಯಾರ ಡೋರ್ ತಟ್ಟಾಕತ್ತಾರಂದ್ರೆ ಇಷ್ಟೊತ್ನಾಗ ಅಂತಂದ್ರೆ ದೆವ್ವನ ಬಂದಿರ್ತೈತಿ. ಇರ್ಲಿ ಇರ್ಲಿ. ಯಾರ ಬಾಗಿಲು ತಟ್ಟಾಕತ್ತಾರಲ್ಲ, ರಾತ್ರಿ 12 ಆಗಕ್ಕೆ ಬಂತು. ಇಷ್ಟೊತ್ತಿನಾಗ ಯಾರು ಬಂದಿರ್ಬೇಕು? ಆಕಿಗೆ ಬಾಡಿಗೆ ಕೊಡು ಅಂತ ಏನಿಲ್ಲ. ಇರ್ಲಿ ಬಿಡು, ರಾತ್ರಿ ಬಂದ್ರೇನು ಬಾಡಿಗೆ ಬಂದ್ರೆ ಸಾಕು. ನನಗಂತೂ ಲಕ್ಷ್ಮಿ ಮನ್ಯಾಗ ರಾತ್ರಿ ಬಂದ್ರೇನ ಹಗಲಿ ಬಂದ್ರೇನ ಬಾಡಿಗೆ ಅಂತೂ ಬರ್ಬೇಕು ಅಷ್ಟ. ಅಯ್ಯೋ, ಅದೃಷ್ಟ ಲಕ್ಷ್ಮಿ ಬಂದಿದ್ದಾಳಂದ್ರೆ ಈ ದೆವ್ವ ಬಂದು ಮುಂದೆ ಅಂತೈತಲ್ಲಪ್ಪ. ನಾನು ನಾಳೆ ಬಾ ಅಂತ ಬರ್ದಿದ್ನಲ್ಲ, ಮತ್ತ್ಯಾಕೆ ಬಂತಿದ್ದು? ನನ್ನ ಅದೃಷ್ಟನೋ ದುರಾದೃಷ್ಟನೋ ಮುಂದೆ ಬಂದು ನಿಂತು ಬಿಟ್ಟೈತಲ್ಲ. ಅಷ್ಟು ಹೇಳಿದ ತಕ್ಷಣ ದೆವ್ವ ಆಕಿನ ಕರ್ಕೊಂಡು ಹೋಗ್ತಾ ಇತ್ತು. ಹಳ್ಳಿ ಜನ ಎಲ್ಲ ನೋಡ್ತಾ ಇದ್ರು ಕೂಡ ಯಾರೂ ಆಕಿ ಸಹಾಯಕ್ಕೆ ಬರಲಿಲ್ಲ. ಯಾಕಂತಂದ್ರೆ ದೆವ್ವ ನೋಡಿ ಎಲ್ಲರಿಗೂ ಅಂಜಿಕೆ ಬರೋದಂತೂ ಸಹಜನೇ. ಎಲ್ಲರೂ ನೋಡಿ ತಮ್ಮ ಪಾಡಿಗೆ ತಾವು ಹೋಗುತ್ತಿದ್ದರು ಅಷ್ಟೇ. ಏನ್ ಬೇಕು ಕೇಳಿ, ಎಲ್ಲ ಕೊಡ್ತೀನಿ. ನನ್ನ ಬಿಟ್ಬಿಡು. ನಿನ್ನ ಬಂಗಾರ ಒಡವಿ ನನ್ನ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲೇ ಬರೀತೀನಿ. ನಾನು ಬಿಟ್ಬಿಡು, ಪ್ಲೀಸ್ ಬಿಟ್ಬಿಡು. ಅಬ್ಬಾ ದೇವ್ರೆ, ಅಂತೂ ಇಂತೂ ನನ್ನ ದುರಾಸೆ ಹೆಂಡತಿನ ಕರ್ಕೊಂಡು ಹೋದೆಲ್ಲ ಭಾಳ ಖುಷಿ ಆಗತೈತಿ ನನಗಂತೂ. ಮಾವ ಮಾವ, ಏನಿದೆ ಶಬ್ದ? ಏನೋ ಹೊರಗೆ ಕರ್ಕಶವಾದ ಶಬ್ದ ಬರ್ತಿದೆ. ಏನಾಯ್ತು? ಅಪ್ಪ ಅಪ್ಪ, ಅಮ್ಮ ಎಲ್ಲಿ ಕಾಣ್ತಾನೆ ಇಲ್ಲ. ಏನೋ ಶಬ್ದ ಕೇಳ್ತಿದೆ ಹೊರಗಡೆ. ಏನಾಯ್ತು ಏನಾಯ್ತು ಏನಾಯ್ತೆ? ನೀನ್ಯಾಕೆ ಇಲ್ಲಿ ನಿಂತಿದೀಯಾ? ಅಮ್ಮ ಎಲ್ಲಿ? ಕಣೆ, ನಿನ್ನ ದುರಾಸೆ ತಾಯಿಯನ್ನು ಆ ದೆವ್ವ ಎತ್ತಿಕೊಂಡು ಹೋಯಿತು. ಅದು ಹೆಂಗೆ ಸಾಧ್ಯ ಅಪ್ಪ? ಅವ್ವ ನೋಡಿದ್ರೆ ನಾಳೆ ಬಾ ಅಂತ ಬರ್ದಿದ್ಲಲ್ಲ. ನಿಂದರು, ನಾವು ಒಂದು ಮಾತು ಊರವ್ರನ್ನೆಲ್ಲ ಕೇಳ್ಕೊಂಡು ಬರ್ತೀನಿ. ಅದು ಹೆಂಗೆ ಅಳಸಾಕ್ಯಾರ ಇದನ್ನೆಲ್ಲ ಅಂಥೇಳಿ. ಮಗನ ನಿಂದರು, ಊರವ್ರಿಗೆ ಏನು ಕೇಳಕ್ಕೆ ಹೋಗ್ಬೇಡ. ಯಾಕಂದ್ರೆ ಅದನ್ನ ಅಳಸಾಕಿದ್ದು ನಾನ. ನಿಮ್ಮವ್ವ ನಿನ್ನ ಹೆಂಡತಿ ಕೊಡೋ ಕಾಟಕ್ಕೆ ಆಕಿ ತಡ್ಕೊಳಕ್ಕಾಗಲ್ದಕ್ಕೆ ನಾನ ಮಾಡೀನಿ ಅಂತದು. ಇಲ್ಲ ಮಾವ, ನೀವು ಈ ತರ ಮಾಡ್ಬಾರ್ದಾಗಿತ್ತು. ಯಾಕಂದ್ರೆ ಅತ್ತಿ ಏನೋ ತಪ್ಪು ಮಾಡಿದ್ರು ಅವ್ರಿಗೆ ಈ ತರ ಶಿಕ್ಷೆ ಕೊಡೋದು ನನಗೇನು ಸರಿ ಅನಿಸ್ಲಿಲ್ಲ. ಇವಾಗ ಏನ್ ಮಾಡೋದು, ನೆಕ್ಸ್ಟ್ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಆ ದೆವ್ವ ಏನಾದ್ರೂ ಮಾಡಿಬಿಟ್ರೆ ಅತ್ತೆಗೆ, ನಾನಂತರೂ ಬೆಳಗಿನ ಜಾವದ ತನಕ ಕಾಯ್ಕೊಂತ ಕುಂದ್ರಕ್ಕಾಗಲ್ಲ. ಇದಕ್ಕೇನಾದ್ರು ಒಂದು ದಾರಿ ಹುಡುಕ್ಬೇಕು. ಆ ಜಾಗ ಹುಡುಕೊಂಡು ನಾನು ಹೋಗ್ತೀನಿ. ನಮ್ಮ ಅತ್ತೆನ ಕಾಪಾಡೇಬೇಕು. ಇಲ್ಲ ಅಂತಂದ್ರೆ ನಮ್ಮ ಅತ್ತೆಗೆ ಏನಾದ್ರೂ ಆದ್ರೆ ನಾನು ಹೋಗ್ತೀನಿ ಮಾವ. ನನ್ನನ್ನು ತಡಿಬೇಡ್ರಿ ಯಾರು. ನನ್ನ ಸೊಸೆನ ಕಾಪಾಡಪ್ಪ ದೇವ್ರೆ. ಆಕೆ ಎಲ್ಲೇ ಇದ್ರು ಆರಾಮಾಗಿರ್ಲಿ. ಹಿಂಗ ಸರಿತಾ ಏನ್ ಮಾಡ್ತಾಳ, ಅವ್ರ ಅತ್ತಿನ ಹುಡುಕೊಂಡ ಎಲ್ಲಾ ದಿಕ್ಕಿನಲ್ಲೂ ಹುಡುಕೊಂತ ಹೋಗ್ತಾಳ. ಹಂಗ ಹುಡುಕೊಂತ ಎಲ್ಲಿ ನೋಡಿದ್ರು ಎಲ್ಲಿ ಕಾಣಂಗಿಲ್ಲ. ಕಾಡಿನೊಳಗೆ ಪ್ರವೇಶ ಪಡಿತಾಳ. ಕಾಡಿನೊಳಗೆ ಪ್ರವೇಶ ಪಡಿದ ತಕ್ಷಣ ಏನೋ ಒಂದು ಶಬ್ದ ಕೇಳುತ್ತೆ. ಆ ಶಬ್ದವನ್ನು ಅಲಿಸ್ತಾ ಆ ಜಾಗಕ್ಕೆ ಹೋಗ್ತಾಳ. ಸಾಯ್ಬೇಕಂತ ಬಂದಿಯೇನ? ಒಂದು ಆಸೆ ನಿಂಗಿಲ್ಲ? ನನ್ನ ಆಹಾರವಾಗಬೇಕಂತ ನೀನು ಬಯಸ್ತಾ ಇದೆಯೇನ ನೀನು? ಹಂಗಾರೆ ನೋಡ್ದೆವ್ವ, ನೀನು ನಮ್ಮ ಅತ್ತಿನ ಬಿಟ್ಟು ಬಿಡಬೇಕಂದ್ರೆ ನನ್ನನ್ನು ಆಹಾರವಾಗಿ ತಗೊಂಡ್ಬಿಡು. ನಮ್ಮ ಅತ್ತಿ ಏನು ತಪ್ಪು ಮಾಡಿಲ್ಲ, ಅವಳಿಗೇನು ಮಾಡಕ್ಕೆ ಹೋಗ್ಬೇಡ. ಬೇಕಾದ್ರೆ ನನ್ನನ್ನು ತಿಂದ್ಬಿಡು. ನಿನಗೆ ಊಟ ಬೇಕಲ್ಲ, ನನ್ನನ್ನು ತಗೋ, ಸರಿನಾ? ಅಲ್ಲ, ನನ್ನ ಸೊಸೆ ಎಷ್ಟು ಒಳ್ಳೆಯವಳು. ನಾಕೀಗ ಎಷ್ಟು ಕಾಟ ಕೊಟ್ಟೆ, ಆದರೂ ಆಕೆ ನನ್ನನ್ನು ಉಳ್ಸಾಕಂತ ಇಲ್ಲಿ ತನಕ ಬಂದಾಳಲ್ಲ. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನಿಸ್ತಿದೆ. ಇಷ್ಟು ದಿವಸ ಅವಳನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ನಾನು. ಸರಿತಾ, ಹಂಗ ಅನ್ನಕ್ ಹೋಗ್ಬೇಡ. ಏ ದೆವ್ವ, ನನ್ನನ್ನು ತಗೋ. ನನ್ನ ಸೊಸಿಗೆ ಏನು ಮಾಡಕ್ ಹೋಗ್ಬೇಡ. ಯಾಕಂದ್ರೆ ನನ್ನ ಸೊಸಿ ತುಂಬಾ ಒಳ್ಳೆಯವಳು. ನಾನು ಕೆಟ್ಟ ಹೆಂಗಸು. ನಾನು ಬರೀ ಎಲ್ಲ ದುಡ್ಡು ದುರಾಸೆಗಳಿಗೆ ಆಸೆ ಪಟ್ಟವಳು ಜಾಸ್ತಿ. ಇಬ್ರು ಸೇರಿ ನನ್ನ ಜೊತೆ ಆಟ ಆಡ್ತಿದ್ದೀರಾ? ನನ್ನನ್ನ ಇಬ್ಬರನ್ನು ತಿಂದ್ಬಿಡ್ತೀನಿ, ಹುಷಾರು. ಅಯ್ಯೋ, ಏನಿದು? ಊರ್ಷಣ ಇಲ್ಲ, ಇಲ್ಲೇ ಬರ್ತಿದೆ. ನಾನು ಓಡಿ ಹೋಗಬೇಕು, ಇಲ್ಲವಾದರೆ ನನ್ನನ್ನು ಹಿಡಿದುಕೊಳ್ಳುತ್ತಾರೆ. ಊರಿನ ಜನ ಮತ್ತು ವಿಮಲಾ ಗಂಡ ಹಾಗೂ ಮಾವ ದೆವ್ವಿನ ಕಡೆಗೆ ಬರುತ್ತಾರೆ. ಯಾರು ಇಲ್ಲಿ ಬರಬೇಡಿ. ನೀವು ಬಂದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಈಗ ಹೋಗುತ್ತೇನೆ. ಮುಂದಿನ ಸರಿ ಬಂದು ಎಲ್ಲರನ್ನೂ ನಾಶ ಮಾಡುತ್ತೇನೆ, ಗೊತ್ತಿರಲಿ. ಸರಿತಾ, ನಿನ್ ಧೈರ್ಯ ಮೆಚ್ಚಬೇಕಾಗಿದ್ದ ಮಗಳ. ಯಾಕಂದ್ರೆ ಊರ್ನವ್ರಿಗೆ ಇಷ್ಟು ಜನ ಇದ್ರು ಯಾರಿಗೂ ಆಗಿಲ್ಲ. ಸ್ವತಃ ನಮ್ಮಿಬ್ಬರಿಗೂ ಆಗಿಲ್ಲ. ಗಂಡ್ಮಕ್ಳಾಗಿ ನಾವು, ಹೆಣ್ಮಗಳಾಗಿ ನಿನ್ನ ಧೈರ್ಯನ ನಾವು ಮೆಚ್ಚಿದೀವಮ್ಮ. ನೋಡು ನೀ ಆಕಿಗೆ ಎಷ್ಟು ಕಾಟ ಕೊಟ್ಟಿ. ಆಕಿ ಬಂಗಾರ ತಗೊಂಡ್ ಬಾ ಅಂದಿ, ಆಕಿ ಕೆಲಸ ಹಚ್ತಿದ್ದಿ. ನೀ ಎಷ್ಟೇ ಕಾಟ ಕೊಟ್ಟರು ಆಕಿ ನಿನ್ನನ್ನು ಕಾಪಾಡಕ ಎಷ್ಟು ಧೈರ್ಯ ತಗೊಂಡ್ಲು. ನೋಡಕ್ಕಿ ಒಂದಿಟ ತನ್ನ ಪ್ರಾಣನೂ ಲೆಕ್ಕಿಸ್ದ ಬಂದ್ಲು. ಒಂದೀಟಾದ್ರೂ ಈಗಾದ್ರೂ ಅರ್ಥ ಮಾಡ್ಕೊ ಒಬ್ಬರನ್ನ.
ಅಮ್ಮ ನಿನ್ನಿಂದಾಗಿ ಊರಿಗೂ ಚಲೋ ಆಯ್ತು ನಮಗೂ ಚಲೋ ಆಗೈತಿ. ಸಸಿ ಮುದ್ದ ನನ್ನನ್ನು ಕ್ಷಮಿಸ್ಬಿಡುವ. ಇನ್ಮೇಲಿಂದ ನನ್ನಿಂದ ನಿನಗೆ ಯಾವ ತೊಂದರೆನೂ ಆಗಂಗಿಲ್ಲ. ನಿನ್ನನ್ನು ನನ್ನ ಮಗಳ ಥರ ನೋಡ್ಕೊತೀನಿ ನಾನು. ಅತ್ತೀರಿ, ನೀವು ನನಗಿನ್ನ ದೊಡ್ಡವರು, ನೀವು ಕ್ಷಮೆ ಕೇಳೋದು ತಪ್ಪಾಗುತ್ತ. ಇದರಿಂದ ನಾವೆಲ್ಲರೂ ಏನು ಕಲಿಬೇಕಪ್ಪ ಅಂತಂದ್ರೆ, ಸೊಸೆ ನಮ್ಮನೆ ಬಂದಿರ್ತಾಳ, ಅವ್ರು ಬೇರೆಯವ್ರ